ಒಳ್ಳೆ ಪ್ರಶ್ನೆಗಳು ಎತ್ತಿದ್ದಾರೆ. ಈ ಕನ್ಫ್ಯೂಷನ್ಗಳನ್ನ ಬಗೆಹರಿಸೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಫಂಡಿಂಗ್ ವಿಚಾರದಲ್ಲಿ ಹೇಳಬೇಕು ಅಂದರೆ, ನಮ್ಮ ವಾದದಲ್ಲಿ ನ್ಯಾಯ ಅಂದರೆ ಏನು, ಯಾರತ್ತು ಜಾಸ್ತಿ ಪಡೆದಿದ್ರು ಅವ್ರು ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು, ಅವಾಗ ನಾವು ಒಂದು ಸಮಾಜ ಕಟ್ಬೋದು. ಸೊ ನಾನು ಬೇರೆ ಕಡೆಯಿಂದ ನಾವು ದುಡ್ಡು ವ್ಯವಸ್ಥೆ ಮಾಡೋದಕ್ಕಿಂತ ನಮ್ಮ ಪಕ್ಷ ನಡೆಸಬೇಕು ಅಂದರೆ ನಾನು ಜಾಸ್ತಿ ಪಡೆದಿದ್ದೀನಿ, ನಾನು ಜಾಸ್ತಿ ವಾಪಸ್ ಕೊಡಬೇಕು. ಸೊ ಆ ಪಕ್ಷ ನಡೆಸೋಕ್ಕೋಸ್ಕರ ನಾವೇನೇನು ಜನವರಿವರೆಗೂ ಡೆಫಿನೆಟ್ ಆಗಿ ನಾವು ಎಲ್ಲ ರೀತಿ ಖರ್ಚು ವೆಚ್ಚು ಇಷ್ಟು ವರ್ಷಗಳು 2-3 ವರ್ಷಗಳಿಂದ ನಾನೇ ದುಡ್ಡು ಹಾಕಿದ್ದು, ನಮ್ಮ ಫ್ಯಾಮಿಲಿಯಿಂದಲೇ ದುಡ್ಡು ಹಾಕಿದ್ರೆ ಅದು ಮುಂದೆನೂ ಕೂಡ ಪಾರ್ಟಿ ನಡೆಸೋಕ್ಕೆ ನಮ್ಮ ಫ್ಯಾಮಿಲಿಯಿಂದ ಎಷ್ಟು ಬೇಕೋ ಅದನ್ನು ಮಾಡೋಣ. ಆದರೆ ಪಾರ್ಟಿ ಫಂಡ್ ಅನ್ನೋ ರೀತಿನಲ್ಲಿ ಕೊಡೋಕ್ಕಾಗಲ್ಲ. ನಿಮ್ಮ ಹತ್ರ 224 ಕ್ಷೇತ್ರಗಳಲ್ಲೂ ಪಾರ್ಟಿ ಫಂಡ್ ಕೊಡಬೇಕು ಅಂದರೆ ನಿಮ್ಮ ಹತ್ರ 100 ಅಲ್ಲ 1000 ಕೋಟಿ ಇರಬೇಕು. 1000 ಕೋಟಿ ಇರಬೇಕು ಅಂದರೆ ನೀವು ಏನು ಮಾಡಬಾರದು ಮಾಡಿರ್ಬೇಕು. ಸೊ ಆ ರೀತಿ ದುಡ್ಡು ಬರಬೇಕು ಅಂತ. ಸೊ ಆ ರೀತಿಯೂ ನಾವು ಕೊಡೋಕ್ಕಾಗಲ್ಲ. ನಾವೇನು ಕೊಡ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆ ಒಂದು ಕ್ಯಾಂಡಿಡೇಟ್ ನಿಮ್ಮೆಲ್ಲರ ಕಡೆಯಿಂದ ಬಂದರೆ, ನೀವೆಲ್ಲರೂ ಕೂಡ ಅನೇಕ ದಶಕಗಳಿಂದ ಜನಪರ ಕೆಲಸ ಮಾಡಿದ್ದೀರಾ, ನೀವು ಒಂದು ವಿಶ್ವಾಸಾರ್ಹತೆ ಗಳಿಸ್ಕೊಂಡಿದ್ದೀರಾ, ಜನನು ಕೂಡ ನೀವು ಯಾವುದಕ್ಕಾದ್ರೂ ನಿಂತ್ಕೊಳ್ತೀರಾ ಅಂದರೆ ಅವರು ಕೂಡ ಇಲ್ಲ ಒಳ್ಳೇದಕ್ಕೆ ಮಾಡ್ತಾರೆ, ಒಳ್ಳೆ ಜನಪರ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನೀವೆಲ್ಲ ಒಗ್ಗಟ್ಟಾಗಿ ಒಂದು ಕ್ಯಾಂಡಿಡೇಟ್, ಒಂದು ಅಭ್ಯರ್ಥಿನ ಗುರುತಿಸಿದ್ರೆ ಆ ಅಭ್ಯರ್ಥಿ ನಾನು ಹೇಳಿದ್ದೀನಿ, ಸಿದ್ಧಾಂತ ಮೇಲೆ ನಂಬಿಕೆ ಮತ್ತೆ ಒಂದು ಸ್ಥಳೀಯರು, ಮತ್ತೆ ಸೇವಾ ಮನೋಭಾವ, 4ನೇದು ಒಂದು ಪ್ರಾಮಾಣಿಕ ಹಿನ್ನೆಲೆ, ಮತ್ತೆ 5ನೇದು ಅವ್ರ ಹತ್ರ ಒಂದು ಸೋರ್ಸ್ ಇರಬೇಕು. ಸೋರ್ಸ್ ಇಲ್ಲದೆ ಬಾಡಿಗೆ ಕಟ್ಟದೆ ತೊಂದರೆ ಆಗಿದ್ರೆ ನಾವು MLA ಕ್ಯಾಂಡಿಡೇಟ್ ಆಗೋದು 2028 ಬಹಳ ಕಷ್ಟ. ಮುಂದೆ ನಾವೇನೇನು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ನಗರಸಭೆ, ಪುರಸಭೆ ಆ ಥರದಕ್ಕೆ ನಾವು ನೋಡ್ಕೋಬಹುದು. ಫಸ್ಟ್ ಎಲೆಕ್ಷನ್ ನಮಗೆ 28ರಲ್ಲಿ ನಾವು ವೋಟ್ ಶೇರ್ ತೊಗೊಂಡ್ರೆ, ಅಲ್ಲಿಂದ ಪರ್ಫಾರ್ಮೆನ್ಸ್ ತೊಗೊಂಡ್ರೆ ಆಟೋಮ್ಯಾಟಿಕ್ ಆಗಿ ಬೂಸ್ಟ್ ಆಗುತ್ತೆ. ಫಸ್ಟ್ ಎಲೆಕ್ಷನ್ ಯಾವುದಕ್ಕೆ ನಿಂತ್ಕೊಳ್ತಾರೋ ಅಲ್ಲಿಂದ ರೀಚ್ ಆಗುತ್ತೆ. ನಾವು 28ಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದೀವಿ, ಇನ್ನೂ 2 ವರ್ಷ, ನಮ್ಮ 1.25 ವರ್ಷ ಟೈಮ್ ಇರುತ್ತೆ. ಪಾರ್ಟಿ ರಿಜಿಸ್ಟ್ರೇಷನ್ ಮಾಡಬೇಕು, ಎಲ್ಲ ಕಡೆ ರೀಚ್ ಮಾಡಬೇಕು. ಮತ್ತೆ MLA ಎಲೆಕ್ಷನ್ದಲ್ಲಿ ಬರೀ ಸ್ಟೇಟ್ ಲೆವೆಲ್ ಮೀಡಿಯಾ ಅಷ್ಟೇ ಅಲ್ಲ, ನ್ಯಾಷನಲ್ ಲೆವೆಲ್ ಮೀಡಿಯಾ ಇರುತ್ತೆ, ಎಲ್ಲ ಕಡೆ ಟಾಕ್ ಆಗುತ್ತೆ. ಇವತ್ತು ನಮಗೆ ವೋಟಿನ ಮಹತ್ವ ಪ್ರತಿಯೊಬ್ಬರು ಗೊತ್ತಿದೆ. ವೆಸ್ಟ್ ಬೆಂಗಾಲ್ 93% ವೋಟಿಂಗು, ತಮಿಳುನಾಡು 85-86%, ಚನ್ನಪಟ್ಟಣ ಬೈ ಎಲೆಕ್ಷನ್ 89%. ಎಲ್ಲರಿಗೂ ವೋಟ್ ಎಷ್ಟು ಮುಖ್ಯ ಅಂತ ಗೊತ್ತಿದೆ. ಆದರೆ ವೋಟಿಗೆ ಯೋಗ್ಯ ಇರೋ, ಅರ್ಹ ಇರೋ ಅಭ್ಯರ್ಥಿ, ಕ್ಯಾಂಡಿಡೇಟ್, ಪಕ್ಷ ಅನ್ನೋದು ಯಾರಿಗೂ ಸಿಗ್ತಾ ಇಲ್ಲ. ಸೊ ನಾವು ಏನ್ ಸ್ಥಾಪನೆ ಮಾಡಬೇಕು ಅಂತ ಒಂದು 224 ಕಡೆ ಒಂದು ಉತ್ತಮವಾದ ಪಕ್ಷ ಕೊಡಬೇಕು. ಈ ಪಕ್ಷ ಒಂದು ಜನಾಂಗದ ಪಕ್ಷ ಅಲ್ಲ, ಈ ಪಕ್ಷ ನ್ಯಾಯಕ್ಕೋಸ್ಕರ ನಿಂತಿರೋ ಪಕ್ಷ. ನ್ಯಾಯ ಅಂದ್ರೆ ಏನು, ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. ಆದರೆ ಇತಿಹಾಸದ ತಪ್ಪನ್ನು ಸರಿಪಡಿಸಬೇಕಂದ್ರೂ ಕೂಡ ಪೊಲಿಟಿಕಲ್ ನಾವು ಡೈನಾಮಿಕ್ ಅರ್ಥ ಮಾಡ್ಕೋಬೇಕು. ಇವತ್ತು ರಾಜ್ಯದಲ್ಲಿ 4 ಪ್ರಬಲವಾದ ಸಮುದಾಯಗಳಿವೆ ಜನಸಂಖ್ಯೆ ಆಧಾರದ ಮೇಲೆ. 4 ಪ್ರಬಲ ಸಮುದಾಯಗಳು, 3 ಪ್ರಬಲವಾದ ಪಕ್ಷ. 4 ಪ್ರಬಲ ಸಮುದಾಯ ಯಾರಂದ್ರೆ ಲಿಂಗಾಯತ, ಒಕ್ಕಲಿಗರು, ಮುಸಲ್ಮಾನರು, ದಲಿತರು. ಜನಸಂಖ್ಯೆ ಮೇಲೆ ಲಿಂಗಾಯತರು ಹೆಚ್ಚು BJP ಕಡೆ ಹೋಗ್ತಾರೆ, ಒಕ್ಕಲಿಗರು ಹೆಚ್ಚು JDS ಕಡೆ, ಮುಸಲ್ಮಾನರು ಎಲ್ಲ ರೀತಿ ಕಾಂಗ್ರೆಸ್ ಒಳಗೆ ತಗೊಂಡಿದೆ. ಒಳ್ಳೇದು ಮಾಡ್ತಾ ಬಿಡುತ್ತೆ ಬೇರೆ ಪ್ರಶ್ನೆ. ಆದರೆ ಎಲ್ಲ ರೀತಿ ಅನ್ಯಾಯ ಆಗಿದೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಭೂಮಿ ರೀತಿಯಲ್ಲಿ, ವಸತಿ ರೀತಿಯಲ್ಲಿ, ಘನತೆ ರೀತಿಯಲ್ಲಿ ಅನ್ಯಾಯ ಆಗಿದ್ದು. ನಮ್ಮ ದಲಿತ, ಆದಿವಾಸಿ, ಅಲೆಮಾರಿ ಸಮುದಾಯಗಳಿಗೆ ಯಾವ ಒಂದು ಗಟ್ಟಿಯಾದ ರಾಜಕೀಯ ಪಕ್ಷ ನ್ಯಾಯ ಒದಗಿಸಕ್ಕೆ ಇಲ್ಲ. ನಾವು ಕಟ್ಟಿದ್ರೆ ಸಮಾಜ ಅಂದ್ರೆ ನಮ್ಗೆಲ್ಲರೂ ಬೇಕು, 7 ಕೋಟಿ ಕರ್ನಾಟಕದವರು. ಬಟ್ ಫಸ್ಟ್ ನಮ್ಮ ಜೊತೆ ಬರೋರು ಯಾರು ಹೊಟ್ಟೆ ಹಸ್ತಿರುತ್ತೋ ಅವ್ರು ನಮ್ಮ ಜೊತೆ ಬರ್ತಾರೆ. ಸೊ ನಮಗೆ ಗಟ್ಟಿ ಕಾಳಾಗಿ ನೀವು ನಮ್ಮ ಜೊತೆ ನಿಂತ್ಕೊಂಡ್ರೆ ಇವತ್ತಲ್ಲ ನಾಳೆ ಎಲ್ಲ ಜನ ನಮ್ಮ ಜೊತೆ ಸೇರ್ತಾರೆ. ನಿಮ್ಗೆ ಸರಿ ಅನ್ಸ್ಬೇಕು. ನಾನು ಅವಲೇ ಹೇಳಿದೆ, ಇದು ಒಂದು ಜಾತಿಯ ಪಕ್ಷ ಅಲ್ಲ. ನಾನು ಯಾಕೆ ಉದಾಹರಣೆ ಕೊಡ್ತೀನಿ ಅಂದರೆ, ನಮ್ಮ ಮಾದರಿಯಾದ ಬಾಬಾ ಸಾಹೇಬರು ಮತ್ತೆ ಕಾಂಶಿರಾಮ್ ಅವರು ಹುಟ್ಟಿರೋ ದಲಿತ ಕಮ್ಯುನಿಟಿನಲ್ಲಿ. ಆದರೆ ಅವ್ರ ಪಕ್ಷ ಕಟ್ಟಿದ್ರು ಕೂಡ ಅವ್ರು ಆಳುವ ಶಕ್ತಿ, ಪ್ರಭಾವಿ ಜಾತಿಗಳು ಮಾತ್ರ ಅವ್ರ ವಿರುದ್ಧ ನಿಂತಿರಲಿಲ್ಲ. ಕಾಂಗ್ರೆಸ್ ಮತ್ತೆ BJPನ ದಲಿತರು ಕೂಡ ಅವ್ರ ವಿರುದ್ಧ ನಿಂತ್ಕೊಂಡ್ರು. ಸೊ ಇಲ್ಲಿ ನಾವೆಲ್ಲರೂ ಒಂದೇ ಜಾತಿಯವರಾಗಿದ್ರು ಎಲ್ಲ ಒಂದೇ ಕಡೆ ವೋಟ್ ಮಾಡ್ತೀವಿ ಅಂತ ಏನು ಹೇಳಕ್ಕಾಗಲ್ಲ. ನಾವೇನು ನೋಡಿದ್ರು ಎಲ್ಲ ಜಾತಿಯವರು ಎಲ್ಲ ಕಡೆ ಡಿವೈಡ್ ಆಗಿದೆ. ಬಟ್ ಏನು ಹೇಳ್ಬೋದು ಅಂದರೆ, ಯಾರು ನ್ಯಾಯಕ್ಕೋಸ್ಕರ ನಿಂತಿರ್ತಾರೋ, ಯಾರು ಸಮಾಜದ ಕನಸನ್ನು ಸರಿ ಮಾಡ್ತಾರೋ ಅವರೆಲ್ಲರೂ ಬರಲಿ, ಹಂತ ಕಟ್ಟಣ. ನಮಗೂ ಕೂಡ ವೋಟ್ ಶೇರ್ ಬಂದರೆ 60% ಬಂದರೆ ಸ್ಟೇಟ್ ಪಾರ್ಟಿ, ಹಂತವಾಗಿ ಅದಕ್ಕಿಂತ ಕಡಿಮೆ ಬಂದರೆ ಆಗಲಿ. ನಾವು ಒಳ್ಳೆ ಕ್ಯಾಂಡಿಡೇಟ್ ನಿಲ್ಲಿಸಿ ನಾವು ವೋಟ್ ಶೇರ್ ತೊಗೊಂಡ್ರೆ ಮುಂದೆ ನಾವು ಕೂಡ ಒಂದು ರೀತಿ ಅಧಿಕಾರ ಕೂಡ ಸಾಧ್ಯತೆಗಳಿರುತ್ತೆ. ಕಾಂಶಿರಾಮನ್ ಏನು ಹೇಳ್ತಾರೆ, ಫಸ್ಟ್ ನಾವು ಸೋಲ್ತೀವಿ, ಆಮೇಲೆ ನಾವು ಸೋಲಿಸ್ತೀವಿ, ಆಮೇಲೆ ನಾವು ಗೆಲ್ತೀವಿ. ಬುನಾದಿ ಗಟ್ಟಿ ಇದೆ, ನಾವು ಕಟ್ತಾ ಬರ್ಬೋದು. ಸೊ ವಿ ಹ್ಯಾವ್ ಟು ಬಿಲ್ಡ್ ಅ ಸ್ಟ್ರಾಂಗ್ ಬೇಸ್. ವಿ ಹ್ಯಾವ್ ಟು ಬಿಲ್ಡ್ ಗುಡ್ ಕ್ಯಾಂಡಿಡೇಟ್ಸ್. 28ಲ್ಲಿ ನಾವು ಗೆಲ್ಲಕ್ಕಷ್ಟೇ ಅಲ್ಲ, 28 ಒಳ್ಳೆ ಕ್ಯಾಂಡಿಡೇಟ್ ನಿಲ್ಸಿದ್ರೆ ಅದೇನೇ 29, 30, 31, 32 ವರ್ಷದ 33 ಬರೋ ಅಷ್ಟೊತ್ತಿಗೆ ಒಳ್ಳೆ ಅಭ್ಯರ್ಥಿ, ಅವ್ರಿಗೆ ಒಂದು ಅವಕಾಶ ಕೊಡೋಣ ಅಂತ ಜನ ನಾವು ಖಂಡಿತ ಒಂದು ಅವಕಾಶ ಕೊಟ್ಟೇ ಕೊಡ್ತಾರೆ. ನಾವು ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡಬೇಕು, ಜನಪರವಾಗಿ ಯೋಚನೆ ಮಾಡಬೇಕು. ನಾವೆಲ್ಲರೂ ಕೂಡ ಸಿದ್ಧಾಂತದಲ್ಲಿ ಒಗ್ಗಟ್ಟಾದ್ರೆ ನಾವು ನಿಜವಾಗ್ಲೂ ನಾವು ಪರಿಣಾಮಕಾರಿ ಆಗ್ಬೋದು. ಯಾವತ್ತಾರು ಬದಲಾವಣೆ ಆಗಿದೆ ಅಂದ್ರೆ